ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಇದನ್ನ ಮನೆ ಅನ್ಕೊಂಡಿದ್ಯೋ ಅಥವಾ ಹೋಟೆಲ್ ಅನ್ಕೊಂಡಿದ್ಯೋ? ಇಷ್ಟ ಬಂದಾಗ ಹೋಗ್ತೀಯ, ಇಷ್ಟ ಬಂದಾಗ ಬರ್ತೀಯ. ನಿನ್ನೆ ರಾತ್ರಿಯಿಂದ ನಾವ್ಯಾರು ಒಂದು ನಿಮಿಷ ಕಣ್ಣು ಮುಚ್ಚಿದೆ ಕಾಯ್ಕೊಂಡು ಕೂತಿದ್ದೀವಿ ನಿಮಗೋಸ್ಕರ. ಅಮ್ಮಾಜಿ, ಅವ್ರನ್ನೇನು ಬೈಬೇಡಿ, ಅವ್ರದ್ದೇನು ತಪ್ಪಿಲ್ಲ ನಂದೆ. ವಿಷಯ ಏನಂದ್ರೆ ನೆನ್ನೆ ಇವರಿಬ್ರು ಜಾಲಿಯಾಗಿ ಲಾಂಗ್ ಡ್ರೈವ್ ಹೋಗಿದ್ರು ಅಮ್ಮಾಜಿ. ನಂದನ್ನು ಪದ್ಮಿನಿ ಸುಮ್ಮನೆ ಆಚೆ ಹೋಗಿದ್ರು ಅಂತ ಯಾಕೆ ನನಗನ್ನಿಸ್ತಾನೆ ಇಲ್ಲ. ಇಲ್ಲಿ ವಿಷಯ ಬೇರೆ ಏನೂ ಇದೆ ಅಂತ ನನಗನ್ನಿಸ್ತಾ ಇದೆ. ಅಮ್ಮಾಜಿ, ನೀವು ಮಲಗ್ಲಿಲ್ವಾ? ರಾತ್ರಿ ಎಲ್ಲ ನಂದನ್ ಪದ್ಮಿನಿ ಮನೆಗೆ ಬಂದಿಲ್ಲ ಅಂತ ಮನೆಯವ್ರು ಯಾರು 1 ನಿಮಿಷ ನಿದ್ದೆ ಮಾಡಲಿಲ್ಲ. ನೀವು ಈಗ್ಲಾದ್ರೂ ರೆಸ್ಟ್ ತಗೊಳ್ತೀರಾ ಅಂದ್ರೆ ಹೀಗೆ ಕೂತಿದಿರಲ್ಲ. ನಿದ್ದೆ ಬರಲಿಲ್ಲ, ಕೆಲವು ಕೆಲಸಗಳು ಹಾಗೆ ಇಟ್ಟು ಮಾಡ್ತಾ ಇದ್ದೆ. ಹಾಗಾದ್ರೆ ಕಾಫಿ ತರಲ್ಲ ಅಮ್ಮಾಜಿ? ಆಮೇಲೆ ಬಂದು ನಾನೇ ತಗೋತೀನಿ. ಸರಿ. ಅಮ್ಮಾಜಿ, ಅದು ನಿಮ್ಮ ಹತ್ರ ಏನೋ ಹೇಳಬೇಕಾಗಿತ್ತು. ಹೇಳು. ಅದು ನಂದನ್ ವಿಷಯ. ನಾನು ಹೇಳೋದ್ನ ಕೇಳಿ ನಿಮಗೆ ಕೋಪ ಬರ್ಬೋದು, ಚಿಂತೆನೂ ಆಗ್ಬೋದು. ಆದ್ರೆ ಹೇಳ್ದೆ ಇದ್ರೆ ತಪ್ಪಾಗತ್ತೆ. ಪೇಟ್ಗೆ ಹಾಕೋ ಅವಶ್ಯಕತೆ ಇಲ್ಲ, ನೇರವಾಗಿ ವಿಷಯ. ನಾವೆಲ್ಲ ಏನೋ ಸಂಭ್ರಮ ಪಟ್ಕೊಂಡು ನಂದನ್ಗೆ ಮದುವೆ ಮಾಡ್ಬಿಟ್ವಿ. ನಂದನು ತಾನು ಇಷ್ಟಪಟ್ಟಿದ್ ಹುಡುಗಿ ಅನ್ನೋ ಕಾರಣಕ್ಕೆ ಖುಷಿಯಾಗಿ ಮದ್ವೆನೂ ಆದ. ಅದಕ್ಕೇನಾಯ್ತೀಗ? ಏನೂ ಆಗಿಲ್ಲ, ಅವರಿಬ್ರು ಖುಷಿಯಾಗೇ ಇದ್ದಾರೆ. ಅವರಿಬ್ರು ಮಧ್ಯೆ ಎಲ್ಲ ಸರಿಯಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ಜಯಂತಿ, ಏನು ವಿಷಯ ಇದೋ ನೇರವಾಗಿ ಹೇಳು. ಈ ರೀತಿ ಸುತ್ತಿ ಬಳಸಿ ಮಾತಾಡ್ಬೇಕಾ? ಅಮ್ಮಾಜಿ, ಅವರಿಬ್ರು ಖುಷಿಯಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅವರಿಬ್ರು ಮಧ್ಯೆ ಏನೂ ಸರಿಯಾಗಿಲ್ಲ ಅಂತ ನನ್ನ ಅನಿಸಿಕೆ. ನೋಡು, ನಿನ್ನೆ ಅವರಿಬ್ರು ಮನೇಲಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಿಕ್ಕೆ ಹೊರಗಡೆ ಎಲ್ಲೋ ಸುತ್ತಾಡಕ್ಕೆ ಹೋಗಿದ್ದಾರೆ ಅಂದ್ರು. ಇಷ್ಟಕ್ಕೆ ಅವರಿಬ್ಬರ ಮಧ್ಯೆ ಏನೋ ಸರಿಯಾಗಿಲ್ಲ ಅನ್ನೋ ರೆಕ್ಕೆ ಪುಕ್ಕ ಸೇರಿಸ್ಬೇಡ. ಅಯ್ಯೋ, ಹಾಗಲ್ಲ ಅಮ್ಮಾಜಿ, ನಾನು ಸುಮ್ಮನೆ ಏನೂ ಮಾತಾಡ್ತಾ ಇಲ್ಲ. ಅವತ್ತೊಂದಿನ ನಂದನ್ ರೂಮ್ಗೆ ಕಾಫಿ ಕೊಡಕ್ಕಂತ ಹೋಗಿದ್ದೆ. ಏನಿದು ನೆನದ ಮೇಲೆ ಹಾಸಿಗೆ ಹಾಸಿದಾರಲ್ಲ, ಇವರಿಬ್ರು ಒಟ್ಟಿಗೆ ಮಲಗ್ತಿಲ್ವಾ? ಇದ್ರ ಅರ್ಥ ನನಗಂತೂ ಫುಲ್ ಶಾಕ್ ಆಗೋಯ್ತು ಅಮ್ಮಾಜಿ. ಅವತ್ತೇ ಈ ವಿಷಯನ ಮಾಲ್ತಿ ಅಕ್ಕ ಹತ್ರ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಮಾಲ್ತಿ ಅಕ್ಕ ತುಂಬಾ ತಲೆ ಕೆಡಿಸ್ಕೊಳ್ತಾರೆ ಅಂತ ನಾನು ಹೇಳಕ್ ಹೋಗ್ಲಿಲ್ಲ. ನಿಮ್ಮ ಹತ್ರ ಹೇಳೋಣ ಅಂದ್ರೆ ಧೈರ್ಯ ಬರಲಿಲ್ಲ. ನಿನ್ನೆ ರಾತ್ರಿ ಪದ್ಮಿನಿ ನಂದನ್ ಮನೆಗೆ ಬರ್ದೇ ಇದ್ದಾಗ ನನ್ಗೆ ಎಲ್ಲ ಯೋಚನೆ ಬಂತು. ಅವರಿಬ್ರು ಮಧ್ಯೆ ಏನೋ ಜಗಳ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಅನ್ಸ್ಬಿಡ್ತು. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನನ್ನ ಅನುಮಾನ ನಿಜ. ನಂದನ್ನು ಪದ್ಮಿನಿ ಮಧ್ಯೆ ಏನೋ ಮನಸ್ತಾಪ ಇದೆ ಅಂತಾಯ್ತು. ಏನಿದೆ ಅಂಥದ್ದು? ಮಾತೆತ್ತಿದ್ರೆ ಸ್ವಾಭಿಮಾನ ಅಂತಿರಲ್ಲ. ಇವತ್ತು ನಿಮ್ ಸ್ವಾಭಿಮಾನ ನಮ್ಮ ಹಸುವನ್ನ ನೀಗಿಸ್ತಾ ಇದ್ದ. ನಾನು ಊರ್ವಶಿ ಒಂದೊಂದು ಹೊತ್ತು ಒಂದೊಂದು ಚಂಪು ನೀರು ಕುಡ್ಕೊಂಡು ಕಳೀತಾ ಇದ್ದೀವಿ. ಅಮ್ಮಾಜಿ, ಪದ್ಮಿನಿ ನಂದನ್ ಮಧ್ಯೆ ಏನೋ ಇದೆ ಅಂತ ಅಲ್ಲ. ಆದ್ರೆ ಪದ್ಮಿನಿ ಮನೆಗೆ ಬಂದಾಗ್ಲಿಂದ
ಖುಷಿಯಾಗಾಗ್ಲಿ ಲವಲವಿಕೆಯಿಂದಾಗ್ಲಿ ಇಲ್ವೇ ಇಲ್ಲ. ಅವತ್ತು ನಂದನ್ ಹೊರಗಡೆ ಹೋಗೋಣ ಬಾ ಅಂತ ಕರೆದಾಗ ಅವಳಿಗೆ ಹೋಗೋದ್ರಲ್ಲಿ ಆಸಕ್ತಿನೇ ಇಲ್ಲ. ಏನೋ ನಂದನ್ ಕರೆದಿದ್ದಾನಲ್ಲ ಅಂತ ತುಂಬಾ ಬಲವಂತವಾಗಿ ರೆಡಿಯಾಗಿ ಹೋದ್ಲು. ಅಮ್ಮಾಜಿ, ನಂದನು ಅಷ್ಟೇ ನಮ್ ಎಲ್ರ ಎದುರುಗಡೆ ತುಂಬಾ ತಮಾಷೆಯಾಗಿ ಖುಷಿಯಾಗಿರ್ತಾನೆ. ಆದ್ರೆ ಅವನ್ ಮನ್ಸಲ್ಲಿ ಏನೋ ಒಂದ್ ಸಮಸ್ಯೆ ಕಾಡ್ತಿದೆ ಅಂತ ನನಗ್ ಅನಿಸ್ತಾ ಇದೆ. ಪದ್ಮಿನಿ ಯಾವಾಗ್ಲೂ ಏನೋ ಒಂದ್ ಆತಂಕ ಗಲಿಬಿಲಿಲೇ ಇರ್ತಾಳೆ. ಯಾಕೆ ಅಂತ ಗೊತ್ತಿಲ್ಲ. ಇವರಿಬ್ರ ಮಧ್ಯೆ ಏನೋ ಒಂದ್ ಅಂತರ ಇದೆ ಅಮ್ಮಾಜಿ. ಹಾಗಂತ ನಿಮಗ ಅನಿಸ್ತಲ್ವಾ? ಖಂಡಿತ ಅನ್ಸಿದೆ ಜಯಂತಿ. ಪದ್ಮಿನಿ ಬೇರೆ ಏನೋ ಯೋಚನೆ ಇರೋದನ್ನ, ಏನೋ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಹಾಗೆ ಕಳವಳ ಪಡೋದನ್ನ ನಾನು ಗಮನಿಸಿದ್ದೀನಿ. ನಂದನ್ನು ಕೂಡ ಅವರು ಯಾವುದೋ ಒಂದು ನೋವನ್ನು ಅನುಭವಿಸ್ತಾ ಇರೋದನ್ನ ನಾನು ಗಮನಕ್ಕೆ ಬಂದಿದೆ. ಹಾಗಾದ್ರೆ ನೀವ್ ಯಾಕಮ್ಮಜ್ಜಿ ಏನೂ ಕೇಳಿಲ್ಲ? ಪ್ರಶ್ನೆ ಮಾಡ್ಬೋದಾಗಿತ್ತಲ್ವಾ? ನಾನೇನಾದ್ರೂ ಮಾತಾಡಿದ್ರೆ ಅಧಿಕ ಪ್ರಸಂಗತನ ಅನ್ಸುತ್ತೆ. ಮಾಲ್ತಿ ಅಕ್ಕ ಹತ್ರ ಹೇಳೋಣ ಅಂದ್ರೆ ಹೊಟ್ಟೆ ಕಿಚ್ಚಿಗೆ ಎಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೊಳ್ತಾರೆ. ಆದ್ರೆ ನೀವು ಪ್ರಶ್ನೆ ಮಾಡೋ ಸ್ಥಾನದಲ್ಲಿದ್ದೀರಾ. ನೀವು ಕೇಳ್ಬೋದಾಗಿತ್ತು ತಾನೆ? ದೇವ್ರೆ, ಇವತ್ತಾರ ಒಂದ್ ಕೆಲಸ ಸಿಕ್ಕಿ ನನ್ನ ಹೆಂಡತಿ, ನನ್ನ ಮಗಳು, ನನ್ನ ತಂಗಿ ಹೊಟ್ಟೆ ತುಂಬ ಉಣ್ಣಕ್ಕ ಅನ್ನ ಸಿಗ್ತತೆ ಅನ್ಕೊಂಡಿದ್ದೆ. ಅದು ಸಿಗ್ಲಿಲ್ವಲ್ಲಪ್ಪ. ಏನ್ ಮಾಡಿ ನನಗ? ಯಾವ ಬಾಯಿನಾಗೆ ನನ್ನ ಹೆಂಡತಿ ತಕೋಗಿ ಕೆಲಸ ಸಿಗ್ಲಿಲ್ಲ ಅಂತ ಹೇಳಲಿ? ಯಾವ ಮುಖ ಹೊತ್ಕೊಂಡು ಬರೀ ಕೈನಾಗೆ ಕಾಸಿಲ್ಲ ಅಂತ ಹೋಗ್ಲಿ? ಇವತ್ತಾದ್ರೂ ಕೆಲಸ ಸಿಗ್ತತೆ ಅನ್ಕೊಂಡಿದ್ನಲ್ಲಪ್ಪ. ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ? ಯಾಕಪ್ಪ ಹಿಂಗ್ ಮಾಡ್ತಾರೆ? ನಾನಿನ್ನೇನ್ ಕೇಳ್ದೆ ನಿನ್ನ? ನನ್ಗೊಂದ್ ಕೆಲಸ ಕೊಡ್ಸಪ್ಪ, ಒಂದಿಟ್ಟು ದುಡ್ಡು ಬರಂಗ್ ಮಾಡು. ಮನೆಗೆ ಅಕ್ಕಿನೋ ರಾಗಿನೋ ತಗೊಂಡು ಹೋಗಕ್ಕೆ ಅವಕಾಶ ಮಾಡ್ಬೋದು. ಕಳ್ತನ ಮಾಡಕ್ಕೆ ಸಹಾಯ ಮಾಡುತ್ತೆ ಕೇಳ್ದ? ಮೇನೇನ್ ಗಂಟು ಹೊಡೆಯಕ್ಕೆ ಸಹಾಯ ಮಾಡು ಅಂತ ಕೇಳಿದ್ ನನ್ನಿಂದ. ಅದು ನಾನು ನನ್ನ ಮಗಳ ಮನೆ ಇಲ್ಲೇ ಐತೆ ಈ ಊರ್ನಾಗೆ. ಅಲ್ಲಿ ಹೋಗ್ಬಿಟ್ಟು ಬಿಟ್ಟಿ ಕೂಳ್ತಿನ್ನಕ್ಕೆ ಹೋಗ್ತಿದ್ದೀನ ನಾನು? ಇಲ್ಲ, ಪ್ರಾಮಾಣಿಕವಾಗಿ 4 ಕಾಸು ದುಡ್ಕೊಳಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳಿದ್ರೆ ಯಾಕಪ್ಪ ಇದು ಮಾಡಿಬಿಟ್ಟಿದ್ದೆ? ಯಾಕೆ ಮಾಡ್ತೇನೆ? ಇಲ್ಲಪ್ಪ, ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತೇನೆ ನನ್ನ ನೀನು? ಇನ್ನು ಏನಾಗ್ಬೇಕು ನನಗೆ? ಇನ್ನು ಏನಾಗ್ಬೇಕು ನನಗೆ? ಆಸ್ತಿ, ಮನೆ, ಮಠ ಎಲ್ಲ ಕಳ್ಕೊಂಡು ಊರು ಬಿಟ್ಟು ಬೀದಿ ಬಿದ್ದಿದ್ದೀನಿ. ಇನ್ನು ಯಾವ ನರಕಕ್ಕೆ ಹೋಗ್ಲಿ ನಾನು? ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತೀಯ ನೀನು? ನೋಡು, ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ಅನುಭವಿಸ್ತೀನಿ. ಆದ್ರೆ ನನ್ನ ಹೆಂಡತಿಗೆ, ನನ್ನ ಮಗಳಿಗೆ, ನನ್ನ ತಂಗಿಗೆ ಆ ಶಿಕ್ಷೆ ಕೊಡ್ಬೇಡಪ್ಪ. ನಾನು ಇನ್ನೇನು ಕೇಳಲ್ಲ ನಿನ್ನ. ಆ ಮನೆಯವರು 4 ತುತ್ತು ಉಣ್ಣಕ್ಕೆ ನನ್ನ ಕೈಗಳಿಗೆ ಕೆಲಸ ಕೊಡು ಅಂತ ಕೇಳ್ತೀನಿ. ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನಾನು ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅಂತಲ್ಲ ಜಯಂತಿ. ಅವರಿಬ್ರು ಪ್ರೀತಿಸೇ ಮದುವೆ ಆಗಿರೋದು. ಈಗಷ್ಟೇ ಮದುವೆ ಆಗಿದ್ದಾರೆ. ತಿಳ್ಕೋಬೇಕಾದ ವಿಷಯಗಳು ಸಾಕಷ್ಟು ಇರ್ತವೆ. ಒಬ್ರಿಗೊಬ್ರು ತುಂಬಾ ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಅಲ್ಲದೆ ಪದ್ಮಿನಿ ನಮ್ಮನೆಗೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟದ ವಿಚಾರನೆ.
ಅದು ಅಲ್ಲದೆ ಅವಳು ಹುಟ್ಟಿ ಬೆಳೆದ ವಾತಾವರಣಕ್ಕೂ ನಮ್ಮನೆ ವಾತಾವರಣಕ್ಕೂ ತುಂಬ ವ್ಯತ್ಯಾಸ ಇದೆ. ಏಕಾಏಕಿ ತವ್ರ ಮನೆ ಬಿಟ್ಟು ಇಲ್ಲಿಗೆ ಬಂದು ಖುಷಿಯಾಗಿ ನಗ್ನಗ್ತಾ ಲವಲವಿಕೆ ಇರಬೇಕು ಅನ್ನೋದು ಅದು ಸುಲಭದ ಮಾತಲ್ಲ. ನಾನು ನೀನು ಒಂದು ಹೆಣ್ಣಾಗಿ ಇದು ನಮಗೆ ಗೊತ್ತಿಲ್ಲದಿರೋ ವಿಷಯ ಅಲ್ವೇ ಅಲ್ಲ. ಈ ಥರದ ಕಾರಣಗಳಿಗೆ ಅವಳು ಹೀಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ತವ್ರ ಮನೆ ಬಿಟ್ಟು ಬಂದು ಎಷ್ಟೇ ಇದ್ರು ಗಂಡನ ಜೊತೆ ಖುಷಿಯಾಗಿರೋದಕ್ಕೇನು? ಪ್ರಸ್ತುತಶಾಸ್ತ್ರ ಆದ್ಮೇಲೂ ಇವರಿಬ್ರು ಯಾಕೆ ದೂರ ಇದ್ದಾರೆ? ಇದನ್ನೆಲ್ಲ ಯೋಚನೆ ಮಾಡಿದಾಗ ಇವರಿಬ್ರು ಮಧ್ಯೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಖಂಡಿತ ಇದು ಯೋಚನೆ ಮಾಡಬೇಕಾದ ವಿಚಾರನೇ ಜಯಂತಿ. ಬರೀ ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ಅವರಿಬ್ರು ಮನೆಗೆ ಬರದೇ ಇರೋದಕ್ಕೂ ಈ ಭಿನ್ನಾಭಿಪ್ರಾಯನೇ ಕಾರಣ ಅಂತ ನನಗೆ ಬಲವಾಗಿ ಅನಿಸ್ತಿದೆ. ಯಾಕಮ್ಮಾಜಿ? ಅವರೇ ಹೇಳಿದ್ರಲ್ಲ ಲಾಂಗ್ ಡ್ರೈವ್ ಹೋಗಿದ್ವಿ ಅಂತ. ಅಲ್ಲ, ನನಗೂ ಒಂಥರ ಅನುಮಾನ ಬಂತು. ಆದರೆ ಇದ್ರ ಬಗ್ಗೆ ನಾನು ತುಂಬ ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ಅವರಿಬ್ರು ಹೊರಗಡೆ ಹೋಗಿ ಬಂದ ಖುಷಿ ಮುಕ್ತಲ್ಲಿ ಕಾಣಲಿಲ್ಲ. ಇಷ್ಟಕ್ಕೂ ನಾವು ಲಾಂಗ್ ಡ್ರೈವ್ ಹೋಗಿ ಬಂದ್ವಿ ಅಂತ ಹೇಳಿದ್ಯಾರು? ನಂದನ್ನು ಪದ್ಮಿನಿ ಹೇಳಿಲ್ಲ, ಹೇಳಿದ್ದು ಪೂರ್ವಿ. ಅದಕ್ಕೆ ನನಗನ್ಮಾನ. ಹಾಗಾದ್ರೆ ನೀವೇ ಒಂದ್ಸಲ ಕೇಳಿ ಅಮ್ಮಾಜಿ, ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ಅಂತ. ಜಯಂತಿ, ಹಾಗೆಲ್ಲ ವಿಚಾರಗಳನ್ನ ಕೇಳೋದಕ್ಕಾಗಲ್ಲ. ಇದು ತುಂಬಾ ಸೂಕ್ಷ್ಮವಾದ ವಿಚಾರಗಳು. ಪದ್ಮಿನಿಗೆ ಈ ವಿಷಯದ ಬಗ್ಗೆ ಏನೇನೋ ಕೇಳೋದು ಸರಿಯಲ್ಲ. ಅವಳಿಗೆ ನೋವಾಗ್ಬೋದು. ಮತ್ತೆ ಹೇಗೆ ತಿಳ್ಕೊಳ್ಳೋದು ಅಮ್ಮಾಜಿ? ನನಗಂತೂ ನಂದನ್ ಖುಷಿಯಾಗಿಲ್ವಲ್ಲ ಅನ್ನೋದೇ ಆತಂಕ ಆಗೋಗಿದೆ. ಹೋಗಿ ಪೂರ್ವಿನ ಕರ್ಕೊಂಡು ಬಾ, ನಾನು ಅವಳ ಜೊತೆ ಮಾತಾಡ್ತೀನಿ.